ಅಕ್ಷಯ ನ್ಯೂಸ್ಗೆ ಸ್ವಾಗತ. ಗೋವಿಂದ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡುವುದು ನಿಲ್ಲಿಸಿ. ವಿಶ್ವಕ್ರಾಂತಿ ಗೆಜಲಘಟ್ಟ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಲವು ವರ್ಷಗಳಿಂದ ಬ್ಲಾಕ್ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಗೋವಿಂದ ನಾಯಕ್ ತಾಲೂಕಿನ ಜನತೆಗೆ ಚಿರಪರಿಚಿತರಾಗಿದ್ದಾರೆ. ಅವರು ವರ್ಚಸ್ಸು ಕಂಡು 2008ರಲ್ಲಿ ಮಾನಪ್ಪ ವಜ್ಜಲರು ಬಿಜೆಪಿ ಪಕ್ಷಕ್ಕೆ ಕರೆತಂದು ಗೋವಿಂದ ನಾಯಕರ ಪರಿಶ್ರಮದಿಂದ 2013ರಲ್ಲಿ ಮಾನಪ್ಪ ವಜ್ಜಲ್ ಶಾಸಕರಾಗಿದ್ದಾರೆ. ವಜ್ಜಲರಿಗೆ ಗೋವಿಂದ ನಾಯಕರ ಅನಿವಾರ್ಯವಾಗಿತ್ತು ಹೊರತು ನಾನಾ ಯುವಕರಿಗೆ ಅಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಶ್ವಕ್ರಾಂತಿ ಗೆಜಲಘಟ್ಟ ಆರೋಪಿಸಿದ್ದಾರೆ. ಲಿಂಗಸೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿ ಮುಖಂಡರು ಗೋವಿಂದ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡುವುದು ಮೊದಲು ನಿಲ್ಲಿಸಬೇಕು. ನಿಲ್ಲಿಸದಿದ್ದರೆ ಇದರ ಪರಿಣಾಮ ಸರಿಯಾಗಿರಲ್ಲ. ಸರ್ಕಾರದಿಂದ ಬಂದ ಅನುದಾನದಲ್ಲಿ ಜನರಿಗೆ ತಲುಪಿಸುವ ಕೆಲಸ ಮಾಡಿ. ಕೇವಲ ಆರೋಪಗಳನ್ನು ಮಾಡುತ್ತಾ ಬಿಜೆಪಿಗರು ಕಾಲಹರಣ ಮಾಡಬೇಡಿ. ಕಾಂಗ್ರೆಸ್ ಮುಖಂಡರು ಯಾವತ್ತೂ ಜನಪರವಾಗಿ ಅಭಿವೃದ್ಧಿ ಶ್ರಮಿಸುವ ಕೆಲಸ ಮಾಡುತ್ತಿದ್ದಾರೆ ವಿನಃ ಮೋಸ ಮಾಡುವ ಕೆಲಸ ಮಾಡಿಲ್ಲ ಮತ್ತು ಗಾಳಿಯಲ್ಲಿ ಕಲ್ಲು ಹಾರಿಸಲ್ಲ ಎಂದು ಟೀಕಿಸಿದರು. ಈ ವೇಳೆಯಲ್ಲಿ ಸಂಗಮೇಶ್ ನಾಯಕ್, ಜೀವನ್ ಬಾಳೇಗೌಡ, ಸೈಯದ್ ಖಾಜಾ ಹುಸೇನ್ ಪೂಲ್ವಾಲೆ, ವೆಂಕಟೇಶ್ ರಾಠೋಡ್, ಪಂಪಾಪತಿ ಪರಂಗಿ, ಗಂಗಾಧರ್ ನೀರ್ಲಿಕೆರೆ, ಶರಣಪ್ಪ ಕಟಗಿ ಸೇರಿದಂತೆ ಮುಖಂಡರು ಇದ್ದರು. ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ನಮ್ಮ ತಾಲೂಕಿನ ಹಿರಿಯ ಪತ್ರಕರ್ತ ಸ್ನೇಹಿತರಾದ ನಮ್ಮ ಆರ್ ಗುರುನಾಥ್ ಗೆಜಲಘಟ್ಟ ಅವರು ನಿನ್ನೆ ಚುನಾವಣೆಗೆ ಗೆದ್ದು ಮತ್ತು ಜಿಲ್ಲಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದು ನಮ್ಮ ತಾಲೂಕಿನ ಹೆಮ್ಮೆ ಅಂತ ಹೇಳ್ತಾ ಅವರು ಕೂಡ ಈ ಒಂದು ವೇದಿಕೆಯಿಂದ ಶುಭಾಶಯ ತಿಳಿಸುತ್ತಾ ಈ ಒಂದು ವೇದಿಕೆಗೆ ಈ ದಿನದ ವಿಷಯ ನಮ್ಮ ಲಿಂಗಸೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ನಾಯಕರವರ ಒಂದು ಹೇಳಿಕೆ ಕುರಿತು ಸ್ಪಷ್ಟನೆ ನೀಡಲು ಬಂದಿದ್ದೇವೆ. ಏನಂದರೆ, ನಮ್ಮ ಗೋವಿಂದ ನಾಯಕರು ಇಡೀ ನಮ್ಮ ತಾಲೂಕಿನ ನಾಯಕ ಸಮುದಾಯದ ಪ್ರಭಾವ ವ್ಯಕ್ತಿತ್ವವುಳ್ಳ ಮತ್ತು ಎಲ್ಲ ವರ್ಗ ಮತ್ತು ಎಲ್ಲ ಜಾತಿಯ ಮತ್ತು ಎಲ್ಲ ಧರ್ಮದ ಜನರನ್ನು ಒಟ್ಟಿಗೆ ಒಂದು ಸಂವಿಧಾನಾತ್ಮಕ ಅಡಿಯಲ್ಲಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗ್ತಕ್ಕಂಥ ಒಬ್ಬ ನಾಯಕರು. ಹಾಗಾಗಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು, ಆಧಾರವಿಲ್ಲದೆ ಆರೋಪಗಳನ್ನು ಮಾಡುತ್ತಿರುವುದು ನಮ್ಮ ಒಂದು ನಮ್ಮ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಕ್ಕಂಥದ್ದು, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಈ ಒಂದು RSS ಹಾಗೂ BJPಯ ನಮ್ಮ ತಾಲೂಕಾ ಕಾರ್ಯಕರ್ತರು ಹೇಳಿಕೆ ಕೊಡ್ತಿರೋದು ಖಂಡನೀಯ. ಹಾಗಾಗಿ ನಾಯಕರಲ್ಲೇ ನಿಮ್ಗೆ ಗೊತ್ತಿರಲಿ, ನಾಯಕರಲ್ಲೇ ಯಾರು ಗೊತ್ತಿಲ್ಲ, ಆಧಾರಗಳಲ್ಲಿ ಆರೋಪ ಮಾಡೋದು ಸರಿಯಲ್ಲ. ಅವರು ರಾಜ ಅಮರೇಶ್ ನಾಯಕರವರು ಕಲ್ಮಾಲ ಕ್ಷೇತ್ರದಲ್ಲಿ ಅವರು ಎಲೆಕ್ಷನ್ ಸಂದರ್ಭದಲ್ಲಿ ನಾಯಕತ್ವ ನಡೆಸಿದ್ದಾರೆ. ನಮ್ಮ ಗೋವಿಂದ ನಾಯಕರು ಗುರುಗಂಟ ಒಂದು ಸಂಸ್ಥಾನ ಗೊತ್ತಿರಲಿ, ಬಾಳೆಗಂಟೆ ಸಂಸ್ಥಾನ ಆಗಿರ್ಬೋದು ಅಥವಾ ಈ ಸುರಪುರ, ಚಿತ್ರದುರ್ಗ, ಆಮೇಲೆ ಗುರುಗುಂಡ ಸಂಸ್ಥಾನದಲ್ಲಿ ಬೆಳೀತಕ್ಕಂಥವ್ರು. ಅವರು ಯಾವುದೇ ವಿಚಾರ ನಡೆಯಲಿ, ಎಲ್ಲ ವರ್ಗ, ಎಲ್ಲ ಧರ್ಮ, ಎಲ್ಲ ಜಾತಿಯನ್ನು ಒಳಗೊಂಡ ಸಿದ್ಧಾಂತವನ್ನು ಹೊಂದಿಕೊಂಡು ಹೋಗ್ತಕ್ಕಂಥ ಜನ ಆಗಿದ್ದಾರೆ. ಹಾಗಾಗಿ ನಾಯಕ ಎಂಬ ಪದ ಇದೆಯಲ್ಲ, ಅದು ಒಂದು ನಮ್ಮ ಒಂದು ಅಧ್ಯಕ್ಷರ ಮೇಲೆ ಮಾಡಿದ ಆರೋಪ. ಯಾಕೆ ಪವಾರನಂತ ಈ ಕಾಂಗ್ರೆಸ್ ಈ ಒಂದು RSS ಹೇಳಿಕೆಯಿಂದ ಬಂದಿದ್ದಾನೋ ಅಥವಾ BJPಯ ಒಂದು ಯಾರೋ ಒಂದು ಕಾರ್ಯಕರ್ತರು ಹಿಡಿದುಗಳು ಏನು ಗೊತ್ತಿಲ್ಲ, ನಾಯಕ ಅನ್ನೋದು ಗೋವಿಂದ ಅಂತ ಮಾಡಿದ್ದಾರೆ. ಅದಲ್ಲ, ಅದು ಶೋಭೆಕಾಗ್ತಕ್ಕಂಥದ್ದಲ್ಲ. ಅವರು ವರ್ಚಸ್ಸಿಗೆ ಒಂದು ಈ ತಾಲೂಕಿಗೆ